ಫಸ್ಟ್ ಕ್ವೆಶ್ಚನ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಎ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಸರ್ಮೌಂಟೆಡ್ ಆನ್ ಎ ಹೆಮಿಸ್ಪಿಯರ್. ದ ರೇಡಿಯಸ್ ಆಫ್ ಈಚ್ ಆಫ್ ದೆಮ್ ಬೀಯಿಂಗ್ 7 centimeter and the height of the cone is equal to its diameter. Find the volume of the solid ಅಂತ ಹೇಳಿ ಕೇಳಿದ್ದಾರೆ. CBSE 2023ನಲ್ಲಿ ಈ ಕ್ವೆಶನ್ನ ಕೇಳಿರುವಂಥದ್ದು. ಸೊ ಈ ಕ್ವೆಶನ್ನ ಅನಾಲಿಸಿಸ್ ಮಾಡಿದಾಗ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಎ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ಸರ್ಮೌಂಟೆಡ್ ಆನ್ ದ ಹೆಮಿಸ್ಪಿಯರ್ ಅಂತಂದರೆ ಒಂದು ಹೆಮಿಸ್ಪಿಯರ್ ಇದೆ. ಓಕೆನಾ, ಇದು ಒಂದು ಹೆಮಿಸ್ಪಿಯರ್. ಈ ಹೆಮಿಸ್ಪಿಯರ್ ಮೇಲೆ ಒಂದು ಕೋನ್ ಇದೆ. ಸರಿ, ಸೊ ಈ ಕೋನ್ದು ರೇಡಿಯಸ್ ಹೆಂಗಿದೆ ಅಂತ ಹೇಳಿದ್ರೆ, ಈ ಕೋನ್ದು ಹೈಟ್ ಮತ್ತು ರೇಡಿಯಸ್ ಹೇಳ್ತಿದ್ದಾರೆ ಇನ್ ದ ಹೆಮಿಸ್ಪಿಯರ್. ದ ರೇಡಿಯಸ್ ಆಫ್ ಈಚ್ ಆಫ್ ದೆಮ್ ಬೀಯಿಂಗ್ 7 centimeter. ಎರಡರದ್ದು ಕೋನ್ದು ಬೇಸ್ನ ರೇಡಿಯಸ್ಸು ಮತ್ತು ಸ್ಪಿಯರ್ನ ರೇಡಿಯಸ್ ಆರ್ ಅನ್ನೋದು 7 centimeter ಇದೆಯಂತೆ. ಆ್ಯಂಡ್ ದ ಹೈಟ್ ಆಫ್ ದ ಕೋನ್ ಈಸ್ ಈಕ್ವಲ್ ಟು ಇಟ್ಸ್ ಡಯಾಮೀಟರ್. ಹೈಟ್ ಆಫ್ ದ ಕೋನ್ ಈಗ ಆರ್ ಇಸ್ ಈಕ್ವಲ್ ಟು 7 centimeter ಇಸ್ ಈಕ್ವಲ್ ಟು 7 centimeter ಆಯಿತು ಅಂದರೆ ಡಿ ಇಸ್ ಈಕ್ವಲ್ ಟು ಏನು 2 times ಆಫ್ ಆರ್ ಅಂದರೆ ಎಷ್ಟು 14 centimeter ಆಯಿತು ಡಯಾಮೀಟರ್. ಹಾಗಾದರೆ ಹೈಟ್ ಎಷ್ಟಿದೆಯಂತೆ, ಇದರ ಡಯಾಮೀಟರ್ ಎಷ್ಟು ಈಕ್ವಲ್ ಇದೆಯಂತೆ. ಹೈಟ್ ಎಷ್ಟಾಗುತ್ತೆ ಹಂಗಾರೆ 14 centimeter ಆಗುತ್ತೆ, ಹೌದಲ್ವಾ. ಸೊ ಅದ್ರ ಜೊತೆಗೆ ಫೈಂಡ್ ದ ವಾಲ್ಯೂಮ್ ಆಫ್ ದ ಸಾಲಿಡ್ ಅಂತ ಹೇಳಿ ಕೇಳಿದ್ದಾರೆ. ಫೈಂಡ್ ದ ವಾಲ್ಯೂಮ್ ಆಫ್ ಎ ಸಾಲಿಡ್ ಅಂತ ಹೇಳಿ ಕೇಳಿದ್ರೆ ಇಷ್ಟು ಪೂರ್ತಿ ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಾಲ್ಯೂಮ್ ಆಫ್ ದ ಸಾಲಿಡ್ ಈಸ್ ಈಕ್ವಲ್ ಟು ಸಾಲಿಡ್ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಎ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಎ ಹೆಮಿಸ್ಪಿಯರ್. ಸೊ ವಾಲ್ಯೂಮ್ ಆಫ್ ಕೋನ್ ಆಗುತ್ತೆ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಓಕೆನಾ, ಇಷ್ಟಾಗುತ್ತೆ. ಹಾಗಾದರೆ ಏನು ವಾಲ್ಯೂಮ್ ಆಫ್ ಕೋನು? ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನಂದರೆ 1/3 πr² ಹೆಚ್ಚಾಗುತ್ತೆ. ಹಾಗಾದರೆ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಏನು? 2/3 πr³. ಸೊ ಇಲ್ಲಿ 1/3 πr², 1/3 πr² ಎರಡೂ ಕಡೆ ಕಾಮನ್ ಬರುತ್ತೆ. ಸೊ 1/3 πr² ಆಚೆ ತೆಗಿತೀನಿ. ಒಳಗಡೆ ಇಲ್ಲಿ ಏನು ಉಳ್ಕೊಳ್ಳುತ್ತೆ ಅಂದರೆ ಹೆಚ್ಚು ಉಳ್ಕೊಳ್ಳುತ್ತೆ, ಇಲ್ಲೇನು ಉಳ್ಕೊಳ್ಳುತ್ತೆ ಅಂದರೆ 2r ಉಳ್ಕೊಳ್ಳುತ್ತೆ. ಸೊ 1/3 ಟೈಮ್ಸ್ ಆಫ್ ಪೈ ಅಂತ ಅಂದರೆ ಅರ್ಥ 22 / 7 ಇಂಟು r² ಅಂತ ಹೇಳಿದ್ರೆ r ಅಂದರೆ 7 centimeter. ಸೊ 7² ಇಂಟು ಹೆಚ್ ಅಂತ ಅಂದರೆ ಎಷ್ಟು 14 centimeter ಪ್ಲಸ್ 2 ಇಂಟು r ಅಂತ ಅಂದರೆ ಅದು ಕೂಡ 14 ಆಗುತ್ತೆ. ಸೊ 1/3 ಇಂಟು 22/7 ಇಂಟು 7² ನಾನು 7 ಇಂಟು 7 ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀನಿ. 14 + 14 ಅಂದರೆ 28 ಆಯಿತು. 17 ಗೆಟ್ಸ್ ಕ್ಯಾನ್ಸಲ್. ಸೊ ನಾವಿವಾಗ ಇಷ್ಟು ಟರ್ಮ್ಸ್ನ ಮಲ್ಟಿಪ್ಲಿಕೇಶನ್ ಮಾಡೋಣ. 22 ಇಂಟು 7 ಇಂಟು 28 ಡಿವೈಡೆಡ್ ಬೈ 3. ಸೊ ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 4312 ಡಿವೈಡೆಡ್ ಬೈ 3 cm³ ಆಗುತ್ತೆ. ಸೊ ಇದು ಆ ಪರ್ಟಿಕ್ಯುಲರ್ ಏನು ಸಾಲಿಡ್ ಇದೆ ಈ ಸಾಲಿಡ್ನ ವಾಲ್ಯೂಮ್ ಆಗಿದೆ.